ರಾಹುಕಾಲ ಕಳೆದ ಬಳಿಕವಷ್ಟೇ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡುತ್ತಾರೆ ಅನ್ನೋ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿವರವನ್ನು ನೋಡ್ತಾ ಹೋಗೋಣ ಬನ್ನಿ. ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಕೂಡ ರಾಹುಕಾಲ ಇರುವ ಹಿನ್ನೆಲೆಯಲ್ಲಿ ಸಂಜೆ 6ರಿಂದ 7ರವರೆಗೂ ಕೂಡ 7:15ವರೆಗೂ ಕೂಡ ಯಮಗಂಡ ಕಾಲ ಇದೆಯಂತೆ. ಈ ಅವಧಿಯ ನಡುವಿನ ಸಮಯದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಸಲ್ಲಿಸಬಹುದು. ಅಂದರೆ 3 ಗಂಟೆಯಿಂದ 6 ಗಂಟೆಯ ಒಳಗೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಸಲ್ಲಿಸಬಹುದು. ಅಧಿಕೃತವಾಗಿ ಲೋಕಭವನದ ಟೈಮ್ ಕೇಳಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ಮಧ್ಯಾಹ್ನ ಲೋಕಭವನಕ್ಕೆ ಭೇಟಿ ನೀಡೋದಾಗಿ ಈಗಾಗಲೇ ಮಾಹಿತಿ ರವಾನೆಯಾಗಿದೆ. ಆದರೆ ಈವರೆಗೂ ನಿಖರ ಸಮಯವನ್ನು ಸಿದ್ದರಾಮಯ್ಯನವರು ತಿಳಿಸಿಲ್ಲ ಅನ್ನೋ ಇನ್ಫಾರ್ಮೇಷನ್ ಕೂಡ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಬಳಿಕವೇ ನೊಳವಿನಕೆರೆಗೆ ಡಿ.ಕೆ. ಶಿವಕುಮಾರ್ ತೆರಳುವ ಸಾಧ್ಯತೆ ಇದೆ. ರಾಹುಕಾಲ ಕಳೆದ ಬಳಿಕವಷ್ಟೇ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬಹುದು. ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೂ ರಾಹುಕಾಲ ಇರುವ ಹಿನ್ನೆಲೆಯಲ್ಲಿ ಸಂಜೆ 6ರಿಂದ 7:15ವರೆಗೂ ಯಮಗಂಡ ಕಾಲ ಇರುವ ಹಿನ್ನೆಲೆಯಲ್ಲಿ ಈ ಅವಧಿಯ ನಡುವಿನ ಸಮಯದಲ್ಲಿ ಸಿದ್ದರಾಮಯ್ಯನವರು ತಮ್ಮ ರೆಸಿಗ್ನೇಷನ್ನ ಕಳಿಸಬಹುದು. ಅಂದರೆ 3 ಗಂಟೆಯಿಂದ 6 ಗಂಟೆ ಒಳಗಡೆ ಅಧಿಕೃತವಾಗಿ ಲೋಕಭವನದ ಟೈಮ್ನ ಕೇಳಿದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಓಕೆ, ಅಂದರೆ ಯಾವಾಗ ಈ ವಿಚಾರ ಪ್ರಸ್ತಾಪ ಆಗುತ್ತೆ, ಯಾವಾಗ ಇದರ ಮಹತ್ವ ಬರುತ್ತೆ ಅಂದರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ವಾಟ್ ಡು ವಿ ಸ್ಟಾರ್ಟ್ ಆ್ಯಂಡ್ ವೆನ್ ಡು ವಿ ಎಕ್ಸಿಟ್, ನಾವು ಪ್ರವೇಶ ಮಾಡುವ ಮತ್ತು ನಿರ್ಗಮಿಸುವ ಎರಡೂ ಸಮಯ ಕೂಡ ತುಂಬ ಚೆನ್ನಾಗಿರಬೇಕು ಅನ್ನುವ ಮಾತಿದೆ. ಅಂದರೆ ನಮ್ಮ ಮನಸ್ಥಿತಿ ತುಂಬ ಚೆನ್ನಾಗಿರಬೇಕು. ಆದರೆ ಕೆಲವೊಬ್ಬರು ಒಂದೊಂದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ಮುಹೂರ್ತ ಕಾಲ ನಿಗದಿ ಎಲ್ಲ ಮಾಡ್ಕೊಂಡು ಹೋಗುವಂಥದ್ದಿಲ್ಲ. ಆದರೆ ಅವರ ಆತ್ಮೀಯರ ಸಹಕಾರ ಇರಬಹುದು, ಇಲ್ಲದೇ ಇರಬಹುದು, ಅಥವಾ ಅವರ ಸಲಹೆ ಸೂಚನೆ ಮೇರೆಗೆ ಆಯಿತು ಬಿಡಿ ಅಂತ ಹೇಳಿರ್ಬೋದು. ಆಯಿತು, ನೀವು ಹೇಳಿದಂಥ ಸಮಯಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ, ಯಾಕೆ ನಿಮ್ಮ ಮನಸ್ಸಿಗೆ ನೋವು ಮಾಡಬಹುದು ಅನ್ನುವ ಉದ್ದೇಶ ಇದ್ದರೂ ಇರಬಹುದು, ಗೊತ್ತಿಲ್ಲ. ಆದರೆ ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅಂತ ಹೇಳಿದಾಗ ಏನಿರುತ್ತೆ, ಈ ಧಾರ್ಮಿಕ ನಂಬಿಕೆ ಇರ್ಬೋದು, ಜ್ಯೋತಿಷ ಇರ್ಬೋದು, ಅದನ್ನು ನಂಬುವಂಥ ಮನುಷ್ಯ ಅಂತ ಎಲ್ಲಿಯೂ ಅನಿಸಿಲ್ಲ. ಅದೆಲ್ಲೂ ಕೂಡ ತೋರ್ಪಡಿಕೆ ಆಗಿಲ್ಲ ಅಲ್ವೇ. ಈಗ ದೇವೇಗೌಡರು ಇರ್ಬೋದು ಮತ್ತು ಕುಮಾರಸ್ವಾಮಿಯವರು ಇರ್ಬೋದು, ರೇವಣ್ಣ ಅವರು ಇರಬಹುದು, ಅಂಥವರು ಅಂತ ಬಂದಾಗ ಸಾಮಾನ್ಯವಾಗಿ ಏನಿರುತ್ತೆ, ಅವರು ಮುಹೂರ್ತಕ್ಕೆ ಬಹಳ ಸಮಯ ಕೊಡ್ತಾರೆ ಅಥವಾ ಬೆಲೆ ಕೊಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸಮಾಚಾರ. ಇನ್ನುಳಿದಂಥ ಹಲವರು ಇದ್ದೇ ಇರ್ತಾರೆ. ಅವರು ಕೆಲವೊಬ್ಬರಿಗೆ ಗೊತ್ತಾಗುತ್ತೆ, ಕೆಲವೊಬ್ರದ್ದು ಕಾಣಿಸುತ್ತೆ, ಇನ್ನು ಕೆಲವ್ರದ್ದು ಕಾಣಿಸಲ್ಲ, ಅದಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂಥೇಳಿ. ಬಟ್ ಈಗ ಸದ್ಯದಕ್ಕೆ ಏನಂತ ಹೇಳಿದ್ರೆ ರಾಹುಕಾಲ ಕಳೆದ ಬಳಿಕವಷ್ಟೇ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡಬಹುದು. ಮಧ್ಯಾಹ್ನ 1:15ರಿಂದ 3 ಗಂಟೆಯವರೆಗೂ ಕೂಡ ರಾಹುಕಾಲ ಇರುವ ಕಾರಣ ಆ ಸಮಯದಲ್ಲಿ ರಾಜೀನಾಮೆ ಸಲ್ಲಿಸೋದು ಬೇಡ, ಒಳ್ಳೆಯ ಸಮಯದಲ್ಲಿ ಕೊಡೋಣ. ಎಲ್ರಿಗೂ ಕೂಡ ನಂಬಿಕೆ ಅಲ್ವೇನ್ರಿ ಕೆಲಸ ಮಾಡೋದು, ಯದ್ಭಾವಂ ತದ್ಭವತಿ. ಹಾಗಾಗಿ ಯಾವ ಭಾವನೆಯಿಂದ ನಾವು ಯಾವ ಸಮಯದಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ನಮ್ಮ ಭಾರತೀಯರಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಹೀಗಾಗಿ ನಾವೆಲ್ಲರೂ ಭಾರತೀಯರು, ಸನಾತನ ಧರ್ಮದಲ್ಲೂ ಕೂಡ ಅದರದ್ದೇ ಆದಂಥ ಒಂದು ವಿಶೇಷತೆ ಇದೆ. ಅದು ಪ್ರಕೃತಿಗೆ ಪೂರಕವಾಗಿದೆ ಅನ್ನೋದು ಕೂಡ ಈಗಾಗಲೇ ವಿಜ್ಞಾನ ಕೂಡ ಹೇಳುತ್ತೆ. ಹಾಗಾದರೆ ಪ್ರತಿನಿತ್ಯ ದಿನನಿತ್ಯ ಕೆಲಸ ಮಾಡುವಾಗ ಆ ಟೈಮಲ್ಲಿ ನಾವು ಊಟ ಎಲ್ಲ ಮಾಡ್ತೀವಲ್ರಿ, ಮಾಡಬಾರ್ದಾ? ನಾವು ಶೌಚಕ್ಕೆಲ್ಲ ಹೋಗಬಾರ್ದಾ? ಹಾಗಲ್ಲ. ಯಾವುದು ನಮ್ಮ ಜೀವನದ ಪ್ರಮುಖ ಘಟ್ಟ ಅಂತ ನಾವು ಅಂದುಕೊಂಡಿರ್ತೀವೋ ಅಂತಹ ಘಟ್ಟವನ್ನು ನೋಡುವಾಗ ನಂಬಿಕೆ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕಾಗತ್ತೆ. ನಾವು ಯಾವ ರೀತಿ ಬೆಳೆದು ಬಂದಿರ್ತೀವೋ ಅದರ ಆಧಾರದ ಮೇಲೆ, ಆ ಪ್ಯಾಟರ್ನ್ನ ಆಧಾರದ ಮೇಲೆ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದು ಸಹಜ. ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರು ಹೀಗೆಲ್ಲ ನೋಡಲ್ವೇ, ಇಂಥದ್ದಕ್ಕೆಲ್ಲ ಗಮನ ಕೊಡಲ್ವೇ, ಇದಕ್ಕೆ ಯಾಕೆ ಗಮನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಆತ್ಮೀಯರು, ಬೆಂಬಲಿಗರು, ಅಭಿಮಾನಿಗಳು ಅಥವಾ ಕುಟುಂಬ ಸದಸ್ಯರ ಒತ್ತಾಯದ ಮೇರೆಗೂ ಕೂಡ ಆ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಅಥವಾ ಅದನ್ನು ಗಣನೆಗೆ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ, ಶುಭ ಮುಹೂರ್ತ, ಇಂತಹ ಲಗ್ನ, ಇಂತಹ ಘಳಿಗೆ ಅಂತ ಯೋಚನೆ ಮಾಡಿರಲೂಬಹುದು ಅನ್ನೋದು ಸದ್ಯದ ಸುದ್ದಿ. ಓಕೆ.